7.25 ಕೋಟಿ ಜನ ನೋಂದಣಿ ಮಾಡಿದ್ದಾರೆ. ಸರ್ಕಾರವೇ ಜಾರಿಗೆ ತಂದಿರತಕ್ಕಂತ ಈ ಯೋಜನೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ. ಪ್ರೀತಿಯ ವೀಕ್ಷಕರೇ, ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೀವಿಗೆ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ. ಬನ್ನಿ ಅದೇನು ಅಂತ ನೋಡೋಣ. ಅದಕ್ಕೂ ಮುನ್ನ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಾನು ಮಾಡ್ತಕ್ಕಂತ ಈ ರೀತಿಯಾದ ಎಲ್ಲ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀರಲ್ಲ. ಬನ್ನಿ ವಿಡಿಯೋನ ಆರಂಭ ಮಾಡೋಣ. ಪ್ರೀತಿ ವೀಕ್ಷಕರೇ, ಅಟಲ್ ಪೆನ್ಷನ್ ಯೋಜನೆ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ಪೆನ್ಷನ್ ಜೊತೆನಲ್ಲಿ ನೀವು 2 ಮುಖ್ಯವಾದ ಲಾಭಗಳನ್ನ ಪಡ್ಕೋಬಹುದು. ಅವು ಯಾವ್ಯಾವು? ಸರ್ಕಾರಿ ಕೆಲಸದವ್ರಿಗೆ ಮಾತ್ರ ಈ ಯೋಜನೆ ಲಭ್ಯವಿದೆಯಾ ಅಥವಾ ಎಲ್ಲರೂ ಕೂಡ ಇದನ್ನ ಮಾಡಬಹುದಾ? ಈ ತರದ ಪ್ರಶ್ನೆಗಳು ನಿಮ್ಮಲ್ಲಿ ಏನಾದ್ರು ಇದ್ರೆ ಇವತ್ತಿನ ವಿಡಿಯೋ ಅದನ್ನ ಕ್ಲಿಯರ್ ಮಾಡಕ್ ಹೋಗ್ತಾ ಇದೆ. ಮತ್ತೆ ಬಹಳ ಅಚ್ಚುಕಟ್ಟಾಗಿ ನಾನು ಅದನ್ನ ನಿಮ್ಗೆ ಎಕ್ಸ್ಪ್ಲನೇಷನ್ ಮಾಡ್ಕೊಡ್ತಾ ಇದ್ದೀನಿ. ಜೊತೆಗೆ ಈ ವಿಡಿಯೋ ಪ್ರತಿಯೊಬ್ಬರಿಗೆ ಬೇಕಾಗುತ್ತೆ. ನಿಮ್ಮ ಮನೆಯವರಿಗೆ, ನಿಮ್ಮ ಪಕ್ಕದ ಮನೆಯವರಿಗೆ, ಸ್ನೇಹಿತರಿಗೆ ಎಲ್ರಿಗೂ ಬೇಕಾಗುತ್ತೆ. ದಯಮಾಡಿ ಶೇರ್ ಮಾಡಿ ಅಂತ ಮೊದಲೇ ಕೇಳ್ಕೊಳ್ತಾ ಇದ್ದೀನಿ. ಏನಿದು ಯೋಜನೆ ಅಂತ ನೀವು ಕೇಳೋದಾದ್ರೆ, ಇದೊಂದು ಕೇಂದ್ರ ಸರ್ಕಾರವೇ ಪ್ರಾಯೋಜಿತವಾಗಿ ಮಾಡಿರ್ತಕ್ಕಂಥ ಒಂದು ಪೆನ್ಷನ್ ಯೋಜನೆ, ಅಟಲ್ ಪೆನ್ಷನ್ ಯೋಜನೆ ಅಂತ. ನೀವು ಪ್ರತಿ ತಿಂಗಳು ಅತ್ಯಂತ ಕಡಿಮೆ ಹಣವನ್ನ ಕಟ್ಟುತ್ತಾ ಬಂದ್ರೆ 60 ವರ್ಷದ ನಂತರದಲ್ಲಿ ನೀವು ನೆಮ್ಮದಿಯ ಜೀವನವನ್ನ ಮಾಡಬಹುದು. ನಿಮ್ಗೆ ನಿಯಮಿತವಾಗಿ ತಿಂಗಳಿಗೆ ಇಂತಿಷ್ಟು ಹಣ ಅಂತ ಬರ್ತಾ ಹೋಗುತ್ತೆ. ನೀವು ಆರಾಮಾಗಿ ನಿಮ್ಮ ಜೀವನವನ್ನ ಮಾಡ್ತಾ ಹೋಗ್ಬೋದು. ಈ ಯೋಜನೆ ಒಂದು ವಯಸ್ಸಿನ ಅಂತರದಲ್ಲಿ ನೀವು ಮಾಡಬೇಕಾದಂತ ಒಂದು ಯೋಜನೆ ಆಗಿದೆ. ಅದನ್ನ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೇನೆ. ಇನ್ನು ನೀವು ಎಷ್ಟು ಹಣವನ್ನ ನಾವು ಪಾವತಿ ಮಾಡಬೇಕಾಗುತ್ತೆ ಪ್ರತಿ ತಿಂಗಳು ಅಂತ ಕೇಳೋದಾದ್ರೆ, ನೀವು ಒಂದು 2 ಸ್ಲಾಟ್ಗಳಲ್ಲಿ ಆರ್ ಸ್ಲ್ಯಾಬ್ಗಳಲ್ಲಿ ನೀವು ಹಣವನ್ನ ಪೇ ಮಾಡಬಹುದು ಪ್ರತಿ ತಿಂಗಳು. ಅದು ಯಾವ್ದಪ್ಪ ಅಂತ ಹೇಳಿದ್ರೆ, ಮೊದಲನೇದು, ನೀವೇನಾದ್ರೂ 18 ರಿಂದ 40 ವರ್ಷದ ಒಳಗಿನವರಾಗಿದ್ರೆ ನಿಮ್ಗೆ 2 ಸ್ಲಾಟ್ ಅನ್ನ ಕೊಡ್ತಾರೆ. ಮೊದಲನೇ ಸ್ಲಾಟ್ ಅನ್ನ ನಾವು ನೋಡೋದಾದ್ರೆ ಅದು 42 ರೂಪಾಯಿನ ಒಂದು ಸ್ಲ್ಯಾಬ್. ಅದು ನೀವು ಪ್ರತಿ ತಿಂಗಳು 42 ರೂಪಾಯಿನ ಕಟ್ತಾ ಹೋಗ್ಬೋದು. ಅದರಲ್ಲಿ ಮಿನಿಮಮ್ ಪೆನ್ಷನ್ ಅಂತ ನಿಮ್ಗೆ 1000 ರೂಪೀಸ್ ಸಿಗುತ್ತೆ. 1000 ಮೇಲೆ ಜಾಸ್ತಿ ಸಿಗುತ್ತಾ ಅಂದ್ರೆ ಸಿಗುತ್ತೆ. ಅದು ನಿಮ್ಮ ಪೆನ್ಷನ್ ಟೈಮ್ ನಲ್ಲಿ ನಿಮ್ಮ ಹಣ ಎಷ್ಟಿರುತ್ತೋ, ಅದು ಮಾರುಕಟ್ಟೆಯ ಒಂದು ಪ್ರೈಸ್ ಅಲ್ಲಿ ಎಷ್ಟು ಬೆಲೆ ಬಾಳ್ತಾ ಇರುತ್ತೋ ಆ ಹಣಕ್ಕೆ ಬಡ್ಡಿ ಇವನ್ನೆಲ್ಲ ಕೂಡಿಸ್ಕೊಂಡು ನಿಮ್ಗೆ 2000 ಕೊಡ್ಬೋದು, 3000 ಕೊಡ್ಬೋದು, ಅಪ್ ಟು 5000 ಕೊಡ್ಬೋದು. ಅದು ನಿಮ್ಗೆ ಅವತ್ತಿನ ಕ್ಯಾಲ್ಕುಲೇಷನ್ ಪ್ರಕಾರ ಮಿನಿಮಮ್ ಅಂತೂ 1000 ಸಿಗುತ್ತೆ, ಆದ್ರೆ ಜಾಸ್ತಿನೂ ಕೂಡ ಸಿಗಬಹುದು. ನೀವು 42 ರೂಪಾಯಿನ ಪ್ರತಿ ತಿಂಗಳು ಕಟ್ತಾ ಹೋದ್ರೆ ಇದೊಂದು ಪ್ಲಾನ್. ನೆಕ್ಸ್ಟ್, ನೀವು 18 ರಿಂದ 40 ವರ್ಷದೊಳಗಡೆ ಇದ್ದು 291 ರೂಪಾಯಿನಾರು ಕಟ್ಟಿದ್ರೆ ಅದು ಕೂಡ ಮಿನಿಮಮ್ 1000 ರೂಪಾಯಿ ನಿಮ್ಗೆ ಪ್ರತಿ ತಿಂಗಳು ಸಿಗುತ್ತೆ. ಮ್ಯಾಕ್ಸಿಮಮ್ 5000ವರೆಗೂ ಕೂಡ ಸಿಗುತ್ತೆ. ಅದು ಕೂಡ ಅವತ್ತಿನ ಪ್ರೈಸ್ ಮೇಲೆ ನಿಮ್ಗೆ ಡಿಕ್ಲೇರ್ ಆಗ್ತಾ ಹೋಗುತ್ತೆ. ನೀವು ಹಣವನ್ನ ಎಷ್ಟು ಕಟ್ಟಿದ್ರಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಮೇಲೆ ಸರ್ಕಾರ ಎಷ್ಟು ಕೊಡ್ಬೇಕಾಗುತ್ತೆ ಅವತ್ತಿನ ಪ್ರೈಸ್ಗೆ, ನಿಮ್ಗೆ 60 ವರ್ಷ ಆಗಿದೆ ಅವತ್ತು ಎಷ್ಟು ಕೊಡ್ಬೇಕಾಗುತ್ತೆ ಅಂತ ನಿರ್ಧಾರ ಮಾಡಿ ಅಷ್ಟನ್ನ ಕೊಡ್ತಾ ಹೋಗುತ್ತೆ. ಮಿನಿಮಮ್ ಅಂತೂ 1000 ರೂಪಾಯಿ ಸಿಗುತ್ತೆ, ಮ್ಯಾಕ್ಸಿಮಮ್ 5000 ಸಿಗುತ್ತೆ. ಇನ್ನು ಮತ್ತೊಂದು ಸ್ಲ್ಯಾಬ್ ಅನ್ನ ನೋಡೋದಾದ್ರೆ, ನೀವು 18 ರಿಂದ 40 ವರ್ಷದ ಒಳಗಡೆ ಇದ್ರೆ ನೀವು 2 ಸ್ಲ್ಯಾಬ್ ಅನ್ನ ಇಲ್ಲೂ ಕೂಡ ಸೆಲೆಕ್ಟ್ ಮಾಡಬಹುದು. ಮೊದಲನೇದಾಗಿ 210 ರೂಪಾಯಿನ ಸ್ಲ್ಯಾಬ್ ಅನ್ನ ನೋಡೋದಾದ್ರೆ, ನೀವು ಪ್ರತಿ ತಿಂಗಳು 210 ರೂಪಾಯಿನ ಕಟ್ತಾ ಹೋದ್ರೆ ನಿಮ್ಗೆ 60 ವರ್ಷದ ನಂತರದಲ್ಲಿ, ಅಂದ್ರೆ 60 ವರ್ಷ ಆಗಿದೆ ಅಂತ ಹೇಳಿದ್ರೆ ಮುಂದಿನ ತಿಂಗಳಿಂದ ಶುರು ಆಗುತ್ತೆ. 60 ವರ್ಷ ಆದ್ಮೇಲೆ ನಿಮ್ಗೆ ಮಿನಿಮಮ್ 5000 ರೂಪಾಯಿನ ಕೊಡ್ತಾರೆ ಪ್ರತಿ ತಿಂಗಳು. ಇನ್ನು ನೀವು ಕೇಳ್ಬೋದು, ಇದು ಮ್ಯಾಕ್ಸಿಮಮ್ ಅಂತ ಏನಾದ್ರು ಇದೆಯಾ? ಇಲ್ಲ, ನಿಮ್ಗೆ ಇದರಲ್ಲಿ 5000 ಫಿಕ್ಸ್, ಅದಕ್ಕಿಂತ ಜಾಸ್ತಿ ಕೊಡೋದಿಲ್ಲ. ಇನ್ನು 5000ಕ್ಕಿಂತ ಕಡಿಮೆ ಆಗತ್ತಾ? ಇಲ್ಲ, ಯಾಕೆಂದ್ರೆ ನೀವು ಕಟ್ಟಿರೋದೇ 5000ದ ಸ್ಲ್ಯಾಬ್ ಆದ್ರಿಂದ ನಿಮ್ಗೆ 5000ಕ್ಕಿಂತ ಕಡಿಮೆ ಕೊಡೋದಿಲ್ಲ. ಇನ್ನು 2ನೇ ಸ್ಲ್ಯಾಬ್ ಅನ್ನ ನೀವು ನೋಡೋದಾದ್ರೆ, ಅದು ಕೂಡ 18 ರಿಂದ 40 ವರ್ಷದೊಳಗಡೆ ನೀವಿದ್ರೆ ನೀವು 1454 ರೂಪಾಯಿ ಪ್ರತಿ ತಿಂಗಳು ಕಟ್ತಾ ಹೋದ್ರೆ ನಿಮ್ಗೆ 5000 ರೂಪಾಯಿ ಮಿನಿಮಮ್ ತಿಂಗಳಿಗೆ ಸಿಗ್ತಾ ಹೋಗುತ್ತೆ ಪೆನ್ಷನ್ ಆಗಿ. ಇದ್ರಲ್ಲೂ ಕೂಡ ಏನಾದ್ರೂ ಹೈಕ್ ಆಗತ್ತಾ? ಇಲ್ಲ. ನಿಮ್ಗೆ ಇಲ್ಲಿ ಪ್ರಶ್ನೆ ಹುಟ್ಟಬಹುದು, ಮೊದಲನೇದು 42 ರೂಪಾಯಿ 291 ರೂಪಾಯಿ ಕಟ್ಟಿದ್ರೆ 1000 ರೂಪಾಯಿಂದ 5000 ರೂಪಾಯಿವರೆಗೆ ವೇರಿ ಆಗ್ತದೆ ಅಂತ ಹೇಳಿದ್ರಿ. ಈಗ ನಾವು 2ನೇ ಸ್ಲ್ಯಾಬ್ ಅಲ್ಲಿ 210 ಮತ್ತೆ 1454 ಕಟ್ಟಿದ್ರೆ ಅಲ್ಲಿ ಯಾಕೆ ನಮಗೆ ಬರೀ 5000 ರೂಪಾಯಿ, ಅಲ್ಲೂ ವೇರಿಯೇಷನ್ ಆಗ್ಬೋದಲ್ಲ ಅಂತ ನೀವು ಕೇಳ್ಬೋದು. ಅಲ್ಲಿ 1000 ರೂಪಾಯಿಯಿಂದ ಕಮೆನ್ಸ್ ಆಗಿ ಸ್ವಲ್ಪ ವೇರಿ ಆಗುತ್ತೆ. ಆದ್ರೆ 2ನೇ ಸ್ಲ್ಯಾಬ್ ಅಲ್ಲಿ ನಿಮ್ಗೆ
ಕನಿಷ್ಠ 5,000 ರೂಪಾಯಿ ಸಿಕ್ಬಿಡುತ್ತೆ. ಮ್ಯಾಕ್ಸಿಮಮ್ ಅಂತೇನು ಇಲ್ಲ. ಅಲ್ಲಿ ವೇರಿ ಆಗುತ್ತೆ, ಇಲ್ಲಿ ವೇರಿ ಆಗಲ್ಲ. ಆ ರೀತಿಯಾಗಿ ನೀವು 5,000 ತಿಂಗಳು ಬೇಕು ಅಂದ್ರೆ ಎರಡನೇ ಸ್ಲಾಬ್ ಅನ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲ ನನಗೆ 5,000 ರೂಪಾಯಿ ಬೇಡ, ಕಡಿಮೆ ಆದ್ರೂ ಪರವಾಗಿಲ್ಲ ಅಂತ ಹೇಳಿದ್ರೆ ಮೊದಲನೇ ಸ್ಲಾಬ್ ಅನ್ನ ಸೆಲೆಕ್ಟ್ ಮಾಡಬಹುದು. ಅಲ್ಲಿ ವೇರಿ ಆಗುತ್ತೆ, ಮಿನಿಮಮ್ 1000 ವೇರಿ ಆಗುತ್ತೆ ಅಲ್ಲಿ ಅಂತಕ್ಕಂಥದ್ದು. ಇನ್ನು ಇದರಲ್ಲಿ ನೀವು ಯಾವ ರೀತಿ ಹಣವನ್ನ ಕ್ಯಾಲ್ಕುಲೇಟ್ ಮಾಡಬಹುದು, ಎಷ್ಟು ಸಿಗುತ್ತೆ ಅಂತ ನೀವು ಕೇಳೋದಾದ್ರೆ ಅದನ್ನ ನಾನು ಸ್ಟೇಟ್ಮೆಂಟ್ ಮೂಲಕ ಕೊಡ್ತಾ ಹೋಗ್ತೀನಿ, ಬನ್ನಿ ನೋಡೋಣ. ಈಗ ಒಬ್ಬ ವ್ಯಕ್ತಿ 18 ವರ್ಷದವನ್ ಆಗಿದ್ದಾನೆ ಅಂತ ಅನ್ಕೊಳ್ಳೋಣ. ಆ ವ್ಯಕ್ತಿ ಏನಾದ್ರೂ ಮಿನಿಮಮ್ ಅಂತ ಅವನು ಸೆಲೆಕ್ಟ್ ಮಾಡಿದ್ರೆ ಅಂದ್ರೆ 42 ರೂಪಾಯಿ ಅಂತ ಸೆಲೆಕ್ಟ್ ಮಾಡಿದ್ರೆ ಅವನು ತಿಂಗಳಿಗೆ 42 ರೂಪಾಯಿ ಕಟ್ತಾ ಹೋಗ್ತಾನೆ. ಅದು ವರ್ಷಕ್ಕೆ 504 ರೂಪಾಯಿ ಆಗುತ್ತೆ. ವರ್ಷಕ್ಕೆ 504 ರೂಪಾಯಿ ಅವನು ಕಟ್ಟಿರ್ತಾನೆ. ಅದೇ ರೀತಿಯಾಗಿ ಅವನು 60 ವರ್ಷದವರೆಗೆ ಕಟ್ಟಬೇಕಾಗತ್ತೆ. ಅಂದ್ರೆ 18 ವರ್ಷ 60 ವರ್ಷದವರೆಗೆ ಅವನು ಕಟ್ಟಿದಾನೆ ಅಂತ ಹೇಳಿದ್ರೆ ಅವನು 42 ವರ್ಷಗಳು ಕಟ್ತಾನೆ. ತಿಂಗಳಿಗೆ 42 ರೂಪಾಯಿ ತರ 42 ವರ್ಷಗಳು ಕಟ್ತಾ ಹೋಗ್ತಾನೆ. ಹಾಗೆ 42 ವರ್ಷ ಅವನು ಕಟ್ಟಿದ್ರೆ ಅದು ಎಷ್ಟು ಹಣ ಆಗಿರುತ್ತೆ ಅಂತ ನೋಡೋದಾದ್ರೆ 21,168 ರೂಪಾಯಿ ಆಗಿರುತ್ತೆ. ನೋಡಿ, ಅತ್ಯಂತ ಕಡಿಮೆ ಅಮೌಂಟ್ ಅನ್ನ ಆ ವ್ಯಕ್ತಿ ಕಟ್ಟಿರ್ತಾನೆ. 21,168 ರೂಪಾಯಿನ ಅವನು ಕಟ್ತಾ ಹೋಗ್ತಾನೆ. ಈಗ 60 ವರ್ಷ ಆಗಿದೆ, ಪೆನ್ಷನ್ ಶುರುವಾಗಿದೆ ಅಂತ ಅನ್ಕೊಳ್ಳೋಣ. ಈ ಪೆನ್ಷನ್ 1,000 ರೂಪಾಯಿ ಮಿನಿಮಮ್ ಬರುತ್ತೆ. ಈಗ 1,000 ರೂಪಾಯಿ ಮಿನಿಮಮ್ ತಿಂಗಳಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ 12 ತಿಂಗಳು ಬರುತ್ತೆ ಅಂತ ಹೇಳಿದ್ರೆ ಎಷ್ಟಾಯ್ತು? 12,000 ಆಯ್ತು. 60 ವರ್ಷದಿಂದ 70 ವರ್ಷದವರೆಗೆ ಅವನಿಗೆ ವರ್ಷಕ್ಕೆ 12,000 ಸಿಗ್ತಾ ಹೋಗುತ್ತೆ. ಪ್ರತಿ ವರ್ಷ ಅವನು ತಗೋಬಹುದು. ಈಗ ಲೆಕ್ಕ ಹಾಕೋಣ. ಈ 12,000 ಅಂತ ಹೇಳಿದ್ರೆ 10 ವರ್ಷ ಅಂತ ಅನ್ಕೊಳ್ಳೋಣ. ಅಂದ್ರೆ 60 ವರ್ಷದಿಂದ 70 ವರ್ಷ ಅವನು ತೆಗೆದುಕೊಂಡಿದ್ದಾನೆ ಅಂತ ಅನ್ಕೊಳ್ಳೋಣ. ಆ ಹಣ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 1,20,000 ರೂಪಾಯಿ ಹಣ ಆಗುತ್ತದು. ಇನ್ನು ಅವನೇನಾದ್ರೂ 60 ವರ್ಷದಿಂದ 80 ವರ್ಷದವರೆಗೆ ಅವನು ತೆಗೆದುಕೊಂಡಿದ್ದಾನೆ ಅಂತ ನೋಡೋದಾದ್ರೆ ಆ ಹಣವನ್ನ ನೀವು ನೋಡೋದಾದ್ರೆ 2,40,000 ರೂಪಾಯಿ ಹಣ ಆಗುತ್ತೆ. ಅದು ನೋಡಿ, ನಾವು ಕಟ್ಟಿದ್ದು 21,168. ನಾನು ಒಂದು 20 ವರ್ಷ ಹಣವನ್ನ ನಾನು ತಗೊಂಡಿದ್ದೀನಿ ಅಂತ ಹೇಳಿದ್ರೆ 2,40,000 ರೂಪಾಯಿನ ನಾನು ತೆಗೆದುಕೊಂಡಿದ್ದೀನಿ ಅಂತ ಹೇಳಿದ್ರೆ ಇಳಿ ವಯಸ್ಸಿನಲ್ಲಿ ನನಗೆ ಈ ಅಮೌಂಟ್ ತುಂಬಾ ಹೆಲ್ಪ್ ಆಗುತ್ತೆ ಅನ್ನಂಗ ಆಯ್ತು. ಇನ್ನು ಮತ್ತೊಂದು ಸ್ಲಾಬ್ ಅಲ್ಲಿ ನೀವೇನಾದ್ರೂ ಅಮೌಂಟ್ ಅನ್ನ ನೋಡೋದಾದ್ರೆ ಈಗ ವ್ಯಕ್ತಿ 18 ವರ್ಷದವನು ಈಗ ಕಟ್ಟೋಕೆ ಆರಂಭ ಮಾಡಿದಾನೆ ಅಂತ ಅನ್ಕೊಳ್ಳೋಣ. ಅವನು 210 ರೂಪಾಯಿನ ಪ್ರತಿ ತಿಂಗಳು ಕಟ್ತಾ ಹೋಗ್ತಾ ಇದ್ದಾನೆ. ಅದು 12 ತಿಂಗಳಿಗೆ ಅಂದ್ರೆ ಒಂದು ವರ್ಷಕ್ಕೆ 2,520 ರೂಪಾಯಿ ಆಗುತ್ತೆ. ಹೀಗೆ ಅವನು 2,520 ರೂಪಾಯಿನ ವರ್ಷಕ್ಕೆ 42 ವರ್ಷ ಅಂದ್ರೆ 60 ವರ್ಷದವರೆಗೆ ಅವನು ಕಟ್ತಾನೆ ಅಂತ ಹೇಳಿದ್ರೆ 1,05,840 ರೂಪಾಯಿ ಅವನು ಕಟ್ಟಿರ್ತಾನೆ. ಹಾಗಾದ್ರೆ ಅವನು ಬರೋ ಅಮೌಂಟ್ ಎಷ್ಟು ಅಂತ ನಾವು ನೋಡೋದಾದ್ರೆ 60 ವರ್ಷ ಆಗಿದೆ. 60 ವರ್ಷದ ಮೊದಲನೇ ತಿಂಗಳಲ್ಲಿ ಅವನಿಗೆ ಸಿಗ್ತಾ ಇದೆ 5,000 ರೂಪಾಯಿ ಅಂತ ಅನ್ಕೊಳ್ಳೋಣ. 5,000 ಇಂಟು 12 ಒಂದು ವರ್ಷವನ್ನ ನಾವು ಲೆಕ್ಕ ಹಾಕೊಳ್ಳೋದಾದ್ರೆ 60,000 ರೂಪಾಯಿ ಅವನಿಗೆ ಒಂದು ವರ್ಷಕ್ಕೆ ಸಿಗುತ್ತೆ. ನೋಡ್ರಿ, ಮೊದಲನೇದ್ರಲ್ಲಿ ವರ್ಷಕ್ಕೆ 12,000 ರೂಪಾಯಿ ಸಿಗಿದ್ರೆ ಎರಡನೇದ್ರಲ್ಲಿ 60,000 ರೂಪಾಯಿ ಸಿಕ್ತು. ಇದು ಎಲ್ಲೋ ಒಂದ್ ಕಡೆ ಒಂದು ಒಳ್ಳೆಯ ಅಮೌಂಟ್ ಆಗುತ್ತೆ ಇಳಿ ವಯಸ್ಸಿನವರಿಗೆ ಅಂತಕ್ಕಂಥದ್ದು. ಇನ್ನು 60 ವರ್ಷದಿಂದ 70 ವರ್ಷದವರೆಗೆ ಅವನು ಒಂದು 10 ವರ್ಷ ಅಮೌಂಟ್ ಅನ್ನ ತೆಗೆದುಕೊಂಡಿದ್ದಾನೆ ಅಂತ ನೋಡೋದಾದ್ರೆ 60 ಇಂಟು 10 ವರ್ಷವನ್ನ ನಾವು ಹಾಕೊಂಡ್ರೆ 6 ಲಕ್ಷ ರೂಪಾಯಿ ಆಗುತ್ತೆ. 6 ಲಕ್ಷ ರೂಪಾಯಿ ಒಂದು ತರದಲ್ಲಿ ಲಾರ್ಜ್ ಅಮೌಂಟ್ ಆಯ್ತು. ಆ ಲಾರ್ಜ್ ಅಮೌಂಟ್ ಇಳಿ ವಯಸ್ಸಿನಲ್ಲಿ ಎಲ್ಲೋ ಒಂದ್ ಕಡೆ ಬಹಳ ಉಪಯೋಗ ಆಗ್ತಕ್ಕಂತ ಒಂದು ಅಮೌಂಟ್ ಆಗುತ್ತೆ ಅಂತಕ್ಕಂಥದ್ದು. ಇನ್ನು ಅವನೇನಾದ್ರು 60ರಿಂದ 80 ವರ್ಷದವರೆಗೆ ತೆಗೆದುಕೊಂಡಿದ್ದಾನೆ ಅನ್ನೋದಾದ್ರೆ ಆ 20 ವರ್ಷಗಳಲ್ಲಿ ಅವನು 12 ಲಕ್ಷ ಅಮೌಂಟ್ ಅನ್ನ ತಗೊಳ್ತಾನೆ. ನೋಡಿ, ನಾನ್ ಕಟ್ಟಿರೋ ಅಮೌಂಟ್ 1,05,840. ಆದ್ರೆ ನಾನು ಒಂದು 20 ವರ್ಷ 60 ವರ್ಷ ಆದ್ಮೇಲೆ 80 ವರ್ಷದವರೆಗೂ ಕೂಡ ನಾನು ಆರಾಮಾಗಿ ಜೀವನ ಮಾಡಿದ್ದೀನಿ, ನನ್ಗೆ ಯಾರು ಸಹಾಯ ಸಹಕಾರ ಮಾಡೋರಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಒಂದು 12 ಲಕ್ಷ ರೂಪಾಯಿ ಸಿಕ್ಕಿರುತ್ತೆ. ಅವರು ದಿನನಿತ್ಯದ ಒಂದು ಜೀವನವನ್ನ ಮಾಡ್ಲಿಕ್ಕೆ ಏನು ಸಮಸ್ಯೆ ಆಗಲ್ಲ, ಒಂದಷ್ಟು ಅವ್ರಿಗೆ ಸಹಾಯ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದು. ನೀವೇನಾದ್ರೂ ಇದು ಯಾರ್ಯಾರಿಗೆ ಸಿಗುತ್ತೆ ಅಂತಕ್ಕಂಥದ್ದನ್ನ ಕೇಳೋದಾದ್ರೆ ಮೊದಲನೇದಾಗಿ ಪಾವತಿದಾರರಿಗೆ ಅಂದ್ರೆ ಯಾರು ಹಣವನ್ನ ಕಟ್ತಾರೋ ಅವ್ರಿಗೆ 60 ವರ್ಷದ ನಂತರದಲ್ಲಿ ಮೊದಲನೇ ತಿಂಗಳಿಂದ ಅವ್ರಿಗೆ ಈ ಹಣ ಸಿಗ್ತಾ ಹೋಗುತ್ತೆ. ನಾನು ಕ್ಯಾಲ್ಕುಲೇಷನ್ ನ ಮೊದಲೇನೆ ಹೇಳಿದ್ದೀನಿ ಎಷ್ಟು ಸಿಗುತ್ತೆ ಅಂತಕ್ಕಂಥದ್ದು. ಇನ್ನು ಎರಡನೇದಾಗಿ ಯಾರಿಗೆ ಸಿಗುತ್ತೆ ಅಂತ ಹೇಳಿದ್ರೆ ಆ ಹಣವನ್ನ ಪಾವತಿ ಮಾಡಿದವರು ಏನಾದ್ರೂ ಮರಣ ಹೊಂದಿದರೆ ನಂತರದಲ್ಲಿ ಅವರ ವೈಫ್ಗೆ ಸಿಗುತ್ತೆ. ಅಂದ್ರೆ ನಾಮಿನಿ ಮಾಡಿರ್ತಾರಲ್ಲ ಅವ್ರಿಗೆ ಸಿಗುತ್ತೆ. ಆ ಹಣವನ್ನ ಅವರು ಮರಣ ಹೊಂದುವವರೆಗೆ ತಗೋಬಹುದು. ಇದು ಎರಡನೇ ಬೆನಿಫಿಟ್. ನೋಡಿ, ಬಹಳ ಉತ್ತಮವಾದದ್ದು. ನನಗ್ ಸಿಕ್ತು, ನನ್ ಕತೆ ಮುಗೀತು ಅಂದ್ರೆ
ನನ್ನನ್ನ ನಂಬಿರ್ತಕ್ಕಂಥವ್ರಿಗೆ ಸಿಗ್ತಾ ಹೋಗುತ್ತೆ. ಇದು ಎಷ್ಟು ಅಮೌಂಟ್ ಸಿಗುತ್ತೆ? ನಿಮ್ಗೆ ಎಷ್ಟು ಪೆನ್ಷನ್ ಸಿಗ್ತಾ ಇತ್ತೋ ಅದು 1,000 ಆಗ್ಬೋದು, 5,000 ಆಗ್ಬೋದು, 2,000 ಆಗ್ಬೋದು, 3,000 ಆಗ್ಬೋದು, 4,000 ಎಷ್ಟು ಸಿಗ್ತಾ ಇತ್ತೋ ಅಷ್ಟು ಅಮೌಂಟ್ ಎರಡನೆಯ ವ್ಯಕ್ತಿ ಅಂದ್ರೆ ನೀವು ಯಾರಿಗೆ ನಾಮಿನಿಯನ್ನ ಕೊಟ್ಟಿರ್ತೀರೋ ಅವ್ರಿಗೆ ಸಿಗ್ತಾ ಹೋಗುತ್ತೆ. ವೆರಿ ಇಂಪಾರ್ಟೆಂಟ್. ನನ್ನನ್ನ ನಂಬಿದವ್ರಿಗೆ ನಾನು ಕೈ ಬಿಟ್ಟಿಲ್ಲ, ಅವ್ರಿಗೂ ಕೂಡ ಒಂದಷ್ಟು ಹಣವನ್ನ ನಾನು ಪ್ರತಿ ತಿಂಗಳು ಆಗುವಂತೆ ಮಾಡಿ ಹೋಗಿದ್ದೀನಿ ಅಂತಕ್ಕಂಥ ನೆಮ್ಮದಿ ಕೂಡ ನಮಗಿರುತ್ತೆ. ಅಂದ್ರೆ ಎರಡನೆಯ ವ್ಯಕ್ತಿ ಅಂದ್ರೆ ಹೆಂಡತಿ ಅಥವಾ ಗಂಡ ಅಂತ ಅನ್ಕೊಳ್ಳೋಣ, ಅವರು ಮರಣ ಹೊಂದಿದ ನಂತರದಲ್ಲಿ ಇನ್ಯಾರಿಗೆ ಸಿಗುತ್ತೆ? ಇದು ವೆರಿ ಬೆನಿಫಿಟ್ ಅಂತಕ್ಕಂಥದ್ದು. ಇನ್ನು ಮೂರನೇ ವ್ಯಕ್ತಿಗೆ ಸಿಗುತ್ತಿದೋ ಯಾರು ಆ ನಂತರದಲ್ಲಿ ನಾಮನಿರ್ದೇಶನ ಮಾಡ್ತಾರೋ, ಅವರು ಯಾರಿಗೆ ನಾಮನಿರ್ದೇಶನ ಮಾಡಿ ಹೋಗಿರ್ತಾರೋ ಅಂಥವ್ರಿಗೆ, ಲೈಕ್ ಮಕ್ಕಳಿಗಾಗ್ಬೋದು ಅಥವಾ ರಿಲೇಟಿವ್ಗಾಗ್ಬೋದು, ಅವ್ರಿಗೆ ನೀವು ಎಷ್ಟು ಹಣವನ್ನ ಕಟ್ಟಿರ್ತೀರೋ, ಅಂದ್ರೆ ನಾನು ಕ್ಯಾಲ್ಕುಲೇಷನ್ ಮಾಡಿದಾಗ 18 ವರ್ಷದಿಂದ 42 ವರ್ಷ ಕಟ್ಟೋದು ಅಂತ ಹೇಳದ್ನಲ್ಲ, ಆ ತರದಲ್ಲಿ ಆಗ್ಬೋದು. ಅಥವಾ ಅದು 20 ವರ್ಷದಿಂದ ಒಂದು 40 ವರ್ಷಗಳು 60 ವರ್ಷದ ತನಕ ಕಟ್ಬೋದು ಅಂತ ಹೇಳದ್ನ, ಅಂದ್ರೆ ನೀವು ಎಷ್ಟು ವರ್ಷದಲ್ಲಿ ಆರಂಭ ಮಾಡಿರ್ತೀರೋ 60 ವರ್ಷದವರೆಗೆ ಎಷ್ಟು ಕಟ್ಟಿರ್ತೀರೋ ಅಷ್ಟು ಅಮೌಂಟ್ ಆ ಮೂರನೆಯ ನಾಮನಿರ್ದೇಶನರಿಗೆ ಸಿಗುತ್ತೆ. ಲೈಕ್ ಈಗ 18 ವರ್ಷದವರು 42 ವರ್ಷಗಳು ಕಟ್ಟಿ 42 ರೂಪಾಯಿ ಅದಾಗಿದೆ ಅನ್ನೋದಾದ್ರೆ ಆ ಅಮೌಂಟ್ 21,168 ರೂಪಾಯಿ ಆಗಿರ್ತದಲ್ಲ, ಆ ಅಮೌಂಟ್ ಯಾರಿಗೆ ನಾಮನಿರ್ದೇಶನ ಮಾಡಿ ಹೋಗಿದಾರೋ ಅವ್ರಿಗೆ ಸಿಗುತ್ತೆ ಲಂಸಮ್ ಅಮೌಂಟ್. ಅದು ನೀವ್ ಹೇಳ್ಬೋದು ಅತ್ಯಂತ ಕಡಿಮೆ ಅಮೌಂಟ್ ಅಲ್ವಾ ಅಂತ, ಆದ್ರೆ ಆಲ್ರೆಡಿ ನಾವು ಪೆನ್ಷನ್ ಆಗಿ ಲಾರ್ಜ್ ಅಮೌಂಟ್ ತಗೊಂಡಿದೀವಿ. ಇನ್ನು ನಾವು ಕಟ್ಟಿರೋ ಹಣವನ್ನ ನೇರವಾಗಿ ನಾಮನಿರ್ದೇಶನಿಗೆ ಕೊಡ್ತಕ್ಕಂಥದ್ದು. ಯಾರೀ ಸುಮ್ನೆ ಕೊಟ್ಬಿಡ್ತಾರೆ ಹಣವನ್ನ? ಇದು ಮೊದಲನೇ ಸ್ಲಾಟ್ ಅಲ್ಲಿ ಹಣ ಕಟ್ಟಿದ್ರೆ ಸಿಗ್ತಕ್ಕಂಥದ್ದು. ಇನ್ನು ಎರಡನೇ ಸ್ಲಾಟ್ ಅಲ್ಲಿ ಏನಾದ್ರು ಕಟ್ಟಿದ್ರೆ ಅಂದ್ರೆ 210 ರೂಪಾಯಿ ಕಟ್ಟಿದ್ರೆ ಅವ್ರಿಗೆ ಸಿಗ್ಬೋದು 1,05,840 ಆಲ್ರೆಡಿ ಹೇಳಿದೀನಿ. ಇನ್ನು ಮೂರನೇ ಸ್ಲಾಟ್ ಅಲ್ಲಿ 291 ರೂಪಾಯಿ ಕಟ್ಟಿದ್ರೆ ಅವ್ರಿಗೆ ಸಿಗ್ಬೋದು 1,46,664 ರೂಪಾಯಿ. ಇನ್ನು ನಾಲ್ಕನೇ ಸ್ಲಾಟ್ ಅನ್ನ ಆಯ್ಕೆ ಮಾಡ್ಕೊಂಡು ಏನಾದ್ರೂ 1,454 ಕಟ್ಟಿದ್ರೆ ಅವ್ರಿಗೆ ಸಿಗ್ಬೋದು 7,32,816. ನೋಡಿ, ನಾವು ಸ್ಲಾಟ್ ಅನ್ನ ಆಯ್ಕೆ ಮಾಡಿಕೊಂಡು ಎಷ್ಟು ಅಮೌಂಟ್ ಅನ್ನ ಕಟ್ತೀವೋ ಅಷ್ಟು ಅಮೌಂಟ್ ಮೂರನೆಯ ವ್ಯಕ್ತಿಗೆ ಸಿಗುತ್ತೆ. ಅದಕ್ಕೆ ಇಲ್ಲಿ ನಾವು ಮಾಡ್ಬೇಕಾದದ್ದು ಸ್ವಲ್ಪ ಸ್ಲಾಟ್ ಅನ್ನ ಹೈ ತಗೊಂಡ್ರೆ, ಸ್ವಲ್ಪ ಹೆಚ್ಚಿನ ಒಂದು ಅಮೌಂಟ್ ಇರೋದನ್ನ ತೆಗೆದುಕೊಂಡ್ರೆ ನಾವು ಎರಡನೇ ವ್ಯಕ್ತಿ ಆದ್ಮೇಲೆ ಮೂರನೇ ವ್ಯಕ್ತಿಗೂ ಒಂದಷ್ಟು ಲಂಸಮ್ ಹಣ ಸಿಕ್ಬಿಡುತ್ತೆ. ಇದು ಬೆಸ್ಟ್ ವೇ. 42 ರೂಪಾಯಿಗಿಂತ 1,454 ನಾವು ತೆಗೆದುಕೊಂಡ್ರೆ ನಮ್ಗೆ ಕಟ್ಟಕ್ ಆಗ್ತಾ ಇದೆ, ಕಟ್ಬಿಡೋಣ ಅಂತ ಏನಾದ್ರು ಕಟ್ಟಿದ್ರೆ ನಮ್ಮ ಮಕ್ಳಿಗೋ ಮೊಮ್ಮಕ್ಳಿಗೋ ಯಾರಿಗೋ ನೀವು ನಾಮನಿರ್ದೇಶನ ಯಾರು ಮಾಡ್ತಿರೋ ಅವ್ರಿಗೆ ಆ ಅಮೌಂಟ್ ಸಿಗ್ತಾ ಹೋಗುತ್ತೆ. ಮೂರನೇ ಲಾಭ ಅಲ್ವಾ ಇದು? ಇನ್ನು ಯಾರು ಈ ಪೆನ್ಷನ್ ಪ್ಲಾನ್ ನ ತಗೋಬಹುದು ಅಂತ ಹೇಳಿದ್ರೆ ಆಲ್ರೆಡಿ ಹೇಳಿದೀನಿ, ಮಿನಿಮಮ್ 18 ವರ್ಷ ಇರಬೇಕು, ಮ್ಯಾಕ್ಸಿಮಮ್ 40 ವರ್ಷ ಇರಬೇಕು. 40 ವರ್ಷ ಆದ್ಮೇಲೆ ಕಟ್ಟಕ್ ಆಗೋದಿಲ್ವಾ? ಇಲ್ಲ. ಈ ಒಂದು ಅವಧಿನಲ್ಲಿ ನಿಮ್ಮ ವಯಸ್ಸು ಎಷ್ಟೇ ಇರ್ಲಿ, 19, 20, 25 ಎಷ್ಟೇ ಇರ್ಲಿ, ನೀವು ಕಟ್ಟಬಹುದು. ಇನ್ನು ಈ ಯೋಜನೆಯನ್ನ ನಾವು ಎಲ್ಲಿ ಪಡ್ಕೋಬಹುದು, ಎಲ್ಲಿ ಹೋಗಿ ಕೇಳ್ಬೇಕು ಅಂತ ಹೇಳೋದಾದ್ರೆ ನೀವು ಯಾವುದೇ ಬ್ಯಾಂಕ್ ಗಳಿಗೆ ಹೋಗ್ಬೋದು, ಅಲ್ಲಿ ಸಿಗುತ್ತೆ. ನೀವು ಯಾವುದೇ ಪೋಸ್ಟ್ ಆಫೀಸ್ ಗಳಿಗೆ ಹೋಗ್ಬೋದು, ಅಲ್ಲಿ ಸಿಗುತ್ತೆ. ನೀವು ಅಟಲ್ ಪೆನ್ಷನ್ ಯೋಜನೆ ನಮಗ್ ಬೇಕು ಅಂತ ಕೇಳಿದ್ರೆ ಅವರು ಅದನ್ನ ಓಪನ್ ಮಾಡ್ಕೊಡ್ತಾರೆ. ನಿಮ್ದು ಪೋಸ್ಟ್ ಆಫೀಸ್ ಅಲ್ಲಿ ಮತ್ತೆ ಬ್ಯಾಂಕ್ ಅಲ್ಲಿ ಅಕೌಂಟ್ ಏನಾದ್ರು ಇದ್ರೆ ಆ ಅಕೌಂಟ್ ಗೆ ನೀವು ಅಟ್ಯಾಚ್ ಮಾಡಿ ಬಿಡ್ಬೋದು. ಅಲ್ಲಿ ನಿಮ್ಮ ಅಮೌಂಟ್ ಪ್ರತಿ ತಿಂಗಳು ಕಟ್ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಆದ್ರೆ ನೀವು ಆ ಅಮೌಂಟ್ ಅನ್ನ ಪ್ರತಿ ತಿಂಗಳು ಕಟ್ ಆಗೋ ಹಾಗೆ ನೋಡ್ಕೋಬೇಕು. ನೀವೇನಾದ್ರು ನೋಡ್ಕೊಂಡಿಲ್ಲ, ಅದು ಕಟ್ತಾ ಇಲ್ಲ ಅಂದ್ರೆ ಈ ಪ್ಲಾನು ಜೀವಂತವಾಗಿ ಇರೋದಿಲ್ಲ. ಆ ಪ್ಲಾನ್ ಹೋಗ್ಬಿಡುತ್ತೆ, ಮತ್ತೆ ನೀವು ರೀಓಪನ್ ಮಾಡ್ಬೇಕಾಗುತ್ತೆ. ಆ ದಿಸೆಯಿಂದಾಗಿ ನಿಮ್ಮ ಆ ಕಟ್ಟುವ ಹಣ ಪ್ರತಿ ತಿಂಗಳು ಇದೆಯಾ ಅಂತ ಹೇಳಿ ನೋಡ್ಕೊಂಡು ಆ ಹಣವನ್ನ ಅಲ್ಲಿ ಹಾಕ್ಬಿಡ್ಬೇಕು. ಪ್ರೀತಿಯ ವೀಕ್ಷಕರೇ, ಈ ಕಾಲಘಟ್ಟದಲ್ಲಿ ಇಳಿ ವಯಸ್ಸಿನಲ್ಲಿ ಯಾರು ಹೇಗೆ ಏನು ಗೊತ್ತಿಲ್ಲ. ಮಕ್ಕಳು ಮೊಮ್ಮಕ್ಕಳು ಯಾರು ನೋಡ್ಕೊಳ್ತಾರೆ ಅದೇನು ಗೊತ್ತಿರಲ್ಲ. ಆದಷ್ಟು ಈ ಪ್ಲಾನ್ ಗಳನ್ನ ಮಾಡಿಕೊಂಡು ನಮ್ಮ ಇಳಿ ವಯಸ್ಸಿನ ಜೀವನವನ್ನ ನೆಮ್ಮದಿಯಾಗಿ ಮಾಡ್ಲಿಕ್ಕೆ ಅವಕಾಶವನ್ನ ನಾವೇ ಮಾಡ್ಕೋಬೇಕು. ಜೊತೆಗೆ ನಂಬಿರೋರ್ಗೆ, ಜೊತೆಗೆ ಮೂರನೇ ವ್ಯಕ್ತಿ ಅವ್ರಿಗೂ ಕೂಡ ಆದಾಯವನ್ನ ಮಾಡಿ ಹೋಗ್ಬೋದು. ಅವರು ಕೂಡ ನಮ್ಮನ್ನ ನೆನ್ಸ್ಕೊಳ್ತಾರೆ. ಪ್ರೀತಿ ವೀಕ್ಷಕರೇ, ಇದು ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ. ಎಷ್ಟೋ ಮಂದಿಗೆ ಇದು ಬೇಕಾಗುತ್ತೆ, ದಯಮಾಡಿ ಶೇರ್ ಮಾಡಿ. ಹಾಗೂ ಈ ಯೋಜನೆ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ, ಅಥವಾ ಆಲ್ರೆಡಿ ಮಾಡಿದ್ದೀರಾ, ಈಗ ಮಾಡೋಕೆ ರೆಡಿ ಇದ್ದೀರಾ, ಮತ್ ಏನ್ ಅನ್ನಿಸ್ತಾ ಇದೆ ನಿಮ್ಗೆ, ಇದ್ರ ಬಗ್ಗೆ ದಯವಿಟ್ಟು ಒಂದು ಕಾಮೆಂಟ್ ಮಾಡಿ. ನೀವು ಮಾಡೋ ಕಾಮೆಂಟು ನನಗೆ ಪ್ರೇರಣೆಯು ಸಿಗುತ್ತೆ ಹೊಸ ವಿಡಿಯೋಗಳನ್ನ ಮಾಡ್ಲಿಕ್ಕೆ. ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್. ಲವ್ ಯು ಆಲ್.
ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಾ ಇರೋಣ.